ನಿಮ್ಮ ಲೈಫಲ್ಲಿ ಡೆತ್ ಥ್ರೆಟ್ ಅನ್ನೋದು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ನಿಮ್ಗೆ ಯಾವುದಾದ್ರೂ ಪಾಸ್ಟಲ್ಲಿ ಏನಾರು ಆ ಥರ ಆಗಿರೋದು ಅಥವಾ ಏನಾರು ಇದೆಯಾ ಸ್ಟೋರಿ? ಡೆತ್ ಥ್ರೆಟ್ ಅಂದರೆ ಅದಕ್ಕೆ ಎರಡು ಥರ ಇದೆ. ಒಂದು ಬೇಡದೇ ಇರೋರು ಸಾಯಿಸೋದು, ಇನ್ನೊಂದು ನಾವಾಗ ನಾವು ಸತ್ತೋಗೋದು. ಅದನ್ನು ಸೂಯಿಸೈಡ್ ಅಂತಾರೆ. ಸೂಯಿಸೈಡ್ ಮಾಡ್ಕೊಳ್ಳೋ ಅಷ್ಟು ಧೈರ್ಯ ನನಗಿಲ್ಲ. ಯಾಕಂದರೆ ದಟ್ ನೀಡ್ಸ್ ಅ ಲಾಟ್ ಆಫ್ ಗಟ್ಸ್ ಟು ಡೈ. ಸೂಯಿಸೈಡ್ ಮಾಡ್ಕೊತೀನಿ ಅಂತಲೂ ನಾನು ಯಾರ ಹತ್ರನೂ ಹೇಳಲ್ಲ. ಸೂಯಿಸೈಡ್ ಮಾಡ್ಕೊಳ್ಳೋ ಬದಲು ಆ ಥಾಟ್ ಪ್ರೋಸೆಸ್ ಅಂತ ಏನು ಬರ್ತದೆ ಸೂಯಿಸೈಡ್ ಮಾಡ್ಕೊಳ್ಳೋದಕ್ಕೆ, ಅದ್ರ ಬದಲು ಕಷ್ಟನ ಫೇಸ್ ಮಾಡಿ ಸಾಲ್ವ್ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಹೋಗೋದು ಒಂದು ಬೆಟರ್ ಪ್ರೋಸೆಸ್ ಅಂತ ನನಗನ್ಸುತ್ತೆ. ಸೊ ಸೂಯಿಸೈಡ್ ಅನ್ನೋದು ನನ್ನ ಕನಸು ಮನಸ್ಸಲ್ಲೂ ಬರಲ್ಲ. ನಾನು ಎಲ್ಲರಿಗೂ ಒಳ್ಳೇದು ಮಾಡಿದ್ದೀನಿ ಅಂತ ನಾನು ಹೇಳಲ್ಲ, ಎಲ್ಲರಿಗೂ ಕೆಟ್ಟದ್ದು ಮಾಡಿದ್ದೀನಿ ಅಂತಲೂ ಹೇಳಲ್ಲ. ಸೊ ಸಾಯಿಸುವಂಥ ಪರಿಸ್ಥಿತಿ ಇವತ್ತು ಯಾರಿಗೂ ನನ್ನನ್ನು ಸಾಯಿಸುವಂಥ ಪರಿಸ್ಥಿತಿ ಯಾರಿಗೂ ಇಲ್ಲ. ಥ್ರೆಟ್ನಿಂಗ್ ಏನಾರು ಆಗಿದೆಯಾ ಸರ್ ನಿಮಗೆ? ಥ್ರೆಟ್ನಿಂಗ್ ಆಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಎಕ್ಸ್ಟಾರ್ಷನ್ ಲೆಟರ್ಗಳು ಬಂದಿದೆ. ಅದನ್ನು ಕಾನೂನು ರೀತಿ ನಾನು ಯಾರ ಮೇಲೇನೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಕಾನೂನು ರೀತಿ ನನಗೆ ಈ ಥರ ಒಂದು ಲೆಟರ್ ಬಂದಿದೆ ಅಂತ ಸುಮಾರು ಸತಿ ಬಂದಿದೆಯಾ ಸರ್ ಎಕ್ಸ್ಟಾರ್ಷನ್ ಲೆಟರು? ಎಸ್, ಸುಮಾರು ಸತಿ ಬಂದಿದೆ. ಒಂದು 2-3 ವರ್ಷ ಹಿಂದೆ 1-2 ಸತಿ ಬಂದಿತ್ತು. ಇವಾಗ ಒಂದು 6 ತಿಂಗಳ ಹಿಂದೆ ಒಂದು ಸತಿ ಬಂದಿತ್ತು. ಸೊ ಅದು ಸಹಜ, ಅದೇನು ಮಾಡೋಕ್ಕಾಗಲ್ಲ. ಯಾರೋ ಏನೋ ಭಯ ಬೀಳಿಸ್ತಾರೆ ಅಂತೇಳಿ ಭಯ ಬಿದ್ದು ಮನೆಯಲ್ಲೂ ಕೂರೋಕ್ಕಾಗಲ್ಲ, ಭಯ ಬಿಡೋದು ಇಲ್ಲ. ಯಾಕಂದರೆ ಕಾನೂನು ರೀತಿ ನಾವು ಕರೆಕ್ಟಾಗಿರ್ತೀವಿ. ಕಾನೂನು ವಿರುದ್ಧ ನಾವೇನೂ ಮಾಡಿಲ್ಲ, ಕಾನೂನು ತಪ್ಪಿ ನಾವೇನೂ ಮಾಡಿರಲ್ಲ. ಸೊ ಯಾರಾದರೂ ಒಬ್ಬರು ಥ್ರೆಟ್ನಿಂಗ್ ಲೆಟ್ರ್ ಬರೀತಾರೆ, ಎಕ್ಸ್ಟಾರ್ಷನ್ ಲೆಟ್ರ್ ಬರೀತಾರೆ ಅಂದರೆ ಅದು ಇಂಥವ್ರು ಅಂತ ನಾವು ಸಸ್ಪೆಕ್ಟ್ ಮಾಡಿ ಅಂಥವ್ರ ಮೇಲೆ ಅಲೆಜ್ ಮಾಡೋಕ್ಕೂ ಆಗಲ್ಲ. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ನನಗೆ ಈ ಥರ ಲೆಟ್ರ್ ಯಾರೋ ಬರೆದವ್ರೆ, ಅದನ್ನು ಕಂಡುಹಿಡೀರಿ ಅಂತ ಕೇಳಿಕೊಂಡು ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀವಿ ಹೊರತು ನಾವು ಕನ್ಕ್ಲೂಡ್ ಮಾಡ್ಕೊಂಡು ಯಾವತ್ತೂ ಯಾರಿಗೂ ತೊಂದರೆ ಮಾಡೋದು ನನ್ನ ಉದ್ದೇಶ ಅಲ್ಲ, ನನಗೆ ಇಂಟ್ರೆಸ್ಟು ಇಲ್ಲ. ಎಕ್ಸ್ಟಾರ್ಷನ್ ಲೆಟರ್ ಅಂತ ಬಂದಾಗ ಸೊ ಎಲ್ಲ ಬಾರಿನೂ ದುಡ್ಡಿಗೆ ಬೇಡಿಕೆ ಇಟ್ಟು ಬಂದಿರೋದು ಅಥವಾ ಬೇರೆ ರೀತಿ ಏನಾದರೂ ಥ್ರೆಟ್ನಿಂಗ್ ಆಗಿದೆ ನಿಮಗೆ? ದುಡ್ಡಿಗೆ ಮೋಸ್ಟ್ ಆಫ್ ದ ಟೈಮ್ ಬೇಡಿಕೆ ಇಟ್ಟು ಬಂದಿರೋದು. ಮೊದಲನೇ ಸತಿ 1 ಕೋಟಿ ದುಡ್ಡು ಕೇಳಿದರು. ಅದಕ್ಕೆ ಮುಂಚೆ 50 ಲಕ್ಷ ದುಡ್ಡು ಕೇಳಿದರು. ಇವಾಗ ಮೊನ್ನೆ ರೀಸೆಂಟಾಗಿ ಬಂದಿರೋ ಲೆಟರು 8 ಕೋಟಿ ದುಡ್ಡು ಕೇಳಿದ್ರು. 7ರಿಂದ 8 ಕೋಟಿ ಅಂತ ಕೇಳಿದ್ದಾರೆ. ಲಾಸ್ಟ್ ಬಂದಿರೋದೇ ಲಾರ್ಜ್ ಅಮೌಂಟು. ಬಟ್ ಆಲ್ ದಟ್ ಡಸಂಟ್ ಮ್ಯಾಟರ್. ಯು ಜಸ್ಟ್ ನೀಡ್ ಟು ಕೀಪ್ ಗೋಯಿಂಗ್ ಅಪ್ ಆ್ಯಂಡ್ ಗೋಯಿಂಗ್ ಅಹೆಡ್ ಇನ್ ಲೈಫ್. ಈ ರೀತಿ ಲೆಟರ್ಸ್ ಬಂದಾಗ ಸರ್ ಭಯ ಆಗಲ್ವಾ? ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡ್ತೀರಾ? ನಿಮ್ಮ ಸುತ್ತಮುತ್ತ ಇರೋರಿಗೆ ಹೇಳ್ತೀರಾ? ಏನು ಮಾಡ್ತೀರಿ ಅಂತ? ನಮ್ಮ ವೆಲ್ ವಿಷರ್ಸ್ ಅಂತ ಯಾರು ಇರ್ತಾರೆ ಅವ್ರಿಗೆ ಹೇಳಿರ್ತೀವಿ. ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅವರು ಭಯ ಬಿದ್ದುಬಿಡ್ತಾರೆ. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಕೀಪ್ ದ ಫ್ಯಾಮಿಲಿ ಅವೇ ಫ್ರಮ್ ಸಚ್ ಅನ್ವಾಂಟೆಡ್ ನ್ಯೂಸೆನ್ಸ್. ಬಟ್ ನಮ್ಗೆ ಬೇಕಾಗಿರೋರು, ನಮ್ಮ ಟೀಮಲ್ಲಿರುವಂಥ ಅಡ್ವೊಕೇಟ್ಸ್ಗೆ, ನಮ್ಮ ಟೀಮಲ್ಲಿರುವಂಥ COOಸ್ಗೆ ಇಂಥವ್ರಿಗೆಲ್ಲ ಹೇಳಿಟ್ಟಿರ್ತೀವಿ. ಯಾಕಂದರೆ ನಾಳೆ ದಿನ ಎಲ್ಲದನ್ನೂ ನೆಗ್ಲಿಜೆಂಟಾಗಿ ತೊಗೊಳಕ್ಕಾಗಲ್ಲ. ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿ ಆದರೆ ಎಲ್ಲರಿಗೂ ಗೊತ್ತಿರಬೇಕು ಅಂತ ಹೇಳಿ ನಮ್ಗೆ ತುಂಬ ಬೇಕಾಗಿರೋರಿಗೆ, ನಂಬಿಕಸ್ಥರಿಗೆ ಹೇಳಿಟ್ಟಿರ್ತೀವಿ.